ಸರ್ ಅದೇ ಆಮೇಲೆ श्रीमन्महादेवाय नमः। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ओम या देवी सर्वभूतेषु शान्तिरूपेण संस्थिता नमस्तस्यै 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 नमो नमः। मध्ये आत्मयामि नमस्कारोमि। हर हर नमः पार्वती पतये हर हर महादेव। जय रमण गोविंद गोविंद गोविंद। नमो नमः। Father, thank you for the opportunity. Light for the light. This is the occasion for whatever is there. This is the occasion. ಬಹಳ ವರ್ಷಗಳ ಕನಸಿದು, ನನ್ನ 10 ವರ್ಷಗಳ ಕನಸಿದು. 20 ವರ್ಷಗಳಿಂದ ಕತ್ಲೆ ಆವರಿಸಿತ್ತು KGFಗೆ. ಈ ದಿನ ನೋಡಿದ್ರೆ ಅಷ್ಟಲಕ್ಷ್ಮಿಯರು ಕಳಕಳಿಯಾಗಿ KGFಗೆ ನಡ್ಕೊಂಡು ಬರೋ ಥರ ಊರಿದೆ. ಊರು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಲದ ಮರದಿಂದ ಹಿಡಿದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂಯಿಂದ ಹಿಡಿದು ಆಂಡ್ರಸನ್ ಪೇಟ್ವರೆಗೂ ಇದೇ ರೀತಿ ಲಕ್ಷಣವಾಗಿ ಇವತ್ತು ದೇವರುಗಳೆಲ್ಲನೂ ಕೂಡ ನಮ್ಮ ಊರಿಗೆ ಎಷ್ಟೋ ವರ್ಷಗಳಾದಮೇಲೆ ಹಬ್ಬ ಅಥವಾ ಕಾಲಿಡುವಂಥ ವಾತಾವರಣ ಪರಿಸರ ಇವತ್ತು ಕಾಣ್ತಾ ಇದೆ. ಪ್ರತಿಯೊಬ್ಬ ಜನಪ್ರತಿನಿಧಿನೂ ಕನಸು ಕಾಣಬೇಕು, ಊರನ್ನ ಚೆನ್ನಾಗಿಡಬೇಕು ಅಂತಂದ್ಬಿಟ್ಟು ಕನಸು ಕಾಣಬೇಕು. ಏನಾದರೂ ಒಂದು ನಾವು ಬದುಕಿರೋದ್ರೊಳಗಡೆ ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮನ್ನು ಆಯಿಸಿ ಜವಾಬ್ದಾರಿ ಸ್ಥಾನ ಕೊಟ್ಟಾಗ ನಾವೇನಾದರೂ ಅವ್ರಿಗೆ ಮರೆಯೋಕ್ಕಾಗದೇ ಇರೋವಂಥ ಸೇವೆ ಮಾಡಬೇಕು ಅಂತ ಕನಸು ಕಾಣಬೇಕಂತ ಕನಸನ್ನ ನಾನು ಕಾಣ್ತಾ ಇದ್ದೆ. ನಾನು ಭಾಳ ವರ್ಷದಿಂದ ಇವ್ರ ಜೊತೆ ಇವ್ರ ಒಡನಾಟದಲ್ಲಿ ಬದುಕೋದು ಕಲಿತೆ. ಬದುಕಿದಾಗ ಮಾತಾಡಿದ್ರೇ ಅದಕ್ಕೆ ಅರ್ಥ ಅಲ್ಲ, ಕೆಲಸ ಮಾಡಿ ತೋರಿಸಿದ್ರೇ ಜೀವನ ಅನ್ನೋದನ್ನು ಕಲಿತೆ. ಯಾಕೆಂದರೆ ಪ್ರತಿದಿನ ಬೆಳಗ್ಗೆ ಇಲ್ಲಿನ ಜನ, ಈ ಮಣ್ಣಲ್ಲಿ ಹುಟ್ಟಿರೋ ಜನ ಸ್ವಾಭಿಮಾನವಾಗಿ ಬದುಕಬೇಕು, ತಮ್ಮ ಕುಟುಂಬನ ಪೋಷಣೆ ಮಾಡಬೇಕು ಅಂತ ದೂರ ಪ್ರಯಾಣ ಮಾಡ್ತಾರೆ. ಮಕ್ಕಳನ್ನ ಓದಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅಂತಂದ್ಬಿಟ್ಟು ಅಂಥವ್ರಿಗೆ ಒಂದು ನೆಲೆ ಕೊಡಬೇಕು, ಒಂದು ಆಧಾರ ಆಗಬೇಕು ಅಂತನ್ನೋದಕ್ಕೆ ಇದು ಒಂದು ಈ ಒಳ್ಳೆ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಹಬ್ಬದ ಥರ ಕಾಣ್ತಾ ಇದೆ. ಅಷ್ಟಲಕ್ಷ್ಮಿಯರು ಊರಿಗೆ ಕಾಲಿಟ್ಟಂಗೆ ಬರೋವಂಥ ದಿನಗಳಲ್ಲಿ ಒಂದೇ ಇಂಡಸ್ಟ್ರಿಯಲ್ ಹಬ್ ಇರ್ಬೋದು, ಇಂಟಿಗ್ರೇಟೆಡ್ ಟೌನ್ಶಿಪ್ ಇರ್ಬೋದು, ಊರಲ್ಲಿ ಇನ್ವೆಸ್ಟರ್ಸ್ ಇರ್ಬೋದು, ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಅಂತ ಒಳ್ಳೆಯದನ್ನು ನಾನು ಹರಿಸ್ತೀನಿ. ದೇವರು ಕೂಡ ನನ್ನ ಜನಕ್ಕೆ ಹರಿಸ್ತಾರೆ, ಇಲ್ಲೇ ನೆಲೆಸ್ತಾರೆ ಅನ್ನೋವಂಥ ನಂಬಿಕೆ ವಿಶ್ವಾಸ ನನಗೆ ದೇವ್ರ ಬಗ್ಗೆ ಹೇಗಿದೆಯೋ ನನ್ನ ಬಗ್ಗೆನೂ ಜನಕ್ಕೆ ಅದೇ ರೀತಿ ನಂಬಿಕೆ ವಿಶ್ವಾಸ ಇದೆ ಅಂತ ನಾನು ನಂಬಿದ್ದೀನಿ. ಅವ್ರ ನಂಬಿಕೆಗೆ ಯಾವಾಗಲೂ ನಾನು ದ್ರೋಹ ಮಾಡೋ ಅಂಥವಳಲ್ಲ, ಕೆಲಸ ಮಾಡೋ ಅಂಥವಳು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಒಂದು ಲೈಟಿಂಗ್ ಫೆಸ್ಟಿವಲ್ ನಾನು ಕ್ರಿಸ್ಮಸ್ ಇವೆಂಟ್ಗೆ, ಅದಾದಮೇಲೆ ನ್ಯೂ ಇಯರ್ ಇವೆಂಟ್ಗೆ 10 ವರ್ಷ ಅಥವಾ 20 ವರ್ಷ ನಾನು ಕತ್ಲ ದಿನಗಳನ್ನ ಏನು ನೋಡ್ಕೊಂಡು ಹೋಗ್ತಾ ಇದ್ದೆ, ಇವತ್ತು ಆ ದಿನ ಕಳೆದು ಬೆಳಕು ನನ್ನ KGFಗೆ ಬಂದಿದೆ ಅನ್ನುವಂಥ ಖುಷಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸ್ತೀನಿ. ನಾನು ಖುಷಿ ಇದೆ, ಇವತ್ತು ಮನಸ್ಸಿಂದ ನನಗೆ ಖುಷಿ ಇದೆ ತುಂಬ. ನಾಳೆ ಪ್ರತಿಯೊಂದು ಮನೆಯಲ್ಲೂ ಇದೇ ಬೆಳಕು, ಇದೇ ಥರ ಲಕ್ಷ್ಮಿ ಪ್ರತಿಯೊಂದು ಮನೆಗೂ ಕಾಲಿಡಬೇಕು ಅಂತ ಆಸೆ ಪಡೋಳು ನಾನು.
ಅದನ್ನು ಹರಿಸ್ತೀನಿ ನನ್ನ ಮನಸ್ಸಿಂದ. ಮತ್ತು ಎಲ್ಲ ಇಲಾಖೆಗಳು ಕೂಡ ಇದೊಂದು ಪ್ರಯತ್ನದಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸ್ ನಗರಸಭೆಯಿಂದ ಇದನ್ನು ಮಾಡಿದ್ದೀವಿ. ಇವೆಲ್ಲ ಕೆಲಸ ನಾವು ಅಚೀವ್ಮೆಂಟ್ ಮಾಡಬೇಕಂದ್ರೆ ಬೆಮ್ಮೆಲ್ ಭಾಳ ವರ್ಷಗಳ ಕಾಲ 10 ವರ್ಷ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದವರು ಎಷ್ಟೊಂದು ಕಮಿಷನರ್ಸ್ ಪ್ರಯತ್ನ ಮಾಡ್ತಾರೆ, ಆದರೆ ಯಾರೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಅನುದಾನ ತರೋಕ್ಕಾಗಲ್ಲ. 4 ಕೋಟಿ ಆಗಲಿ 5 ಕೋಟಿ ಆಗಲಿ ಒಂದೇ ಸತಿ ಅವ್ರ ಹತ್ರ ಅವ್ರ ಮನಸ್ಸನ್ನ ಗೆದ್ದು ಅನುದಾನ ತರೋ ಅಂಥದ್ರಲ್ಲಿ ಪ್ರಯತ್ನ ಮಾಡ್ತಾರೆ. ನಾವು ಅನುದಾನ ಬೇರೆ ಎಲ್ಲೂ ವೇಸ್ಟ್ ಮಾಡದೆ ಒಂದೊಂದು ವಾರ್ಡಲ್ಲಿ 10 ಲಕ್ಷ 20 ಲಕ್ಷ 50 ಲಕ್ಷ ಹಾಕಿ 30 ವಾರ್ಡಲ್ಲೂ ನಾವು ಖರ್ಚು ಮಾಡಿದೆ ಇಡೀ ನಗರನ ನಾವಿವತ್ತು ಇಷ್ಟು ವೈಭವೀಕರಣ ಮಾಡಿದ್ದೀವಿ. ಅರ್ಥಪೂರ್ಣವಾಗಿರುವಂಥದ್ದು ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆ ಕೈ ಜೋಡಿಸಿರುವಂಥ ಪೊಲೀಸ್ ಇಲಾಖೆ ಇರ್ಬೋದು, ಬೆಸ್ಕಾಂ ಇಲಾಖೆ ಇರ್ಬೋದು, ಆಮೇಲೆ ಟೆಕ್ನಿಷಿಯನ್ಸ್ ಇರ್ಬೋದು, ಮತ್ತು ಎಲ್ಲನೂ ಇಷ್ಟೊತ್ತವರೆಗೂ ಆಲ್ಮೋಸ್ಟ್ 3 ಅವರ್ಸ್ ನನ್ನ ಜೊತೆ ನಡೆದಿದ್ದಾರೆ. ಪತ್ರಿಕೆ ಮಾಧ್ಯಮದವರು ಇರ್ಬೋದು. ಅದೇ ನಾನು ಅವರಿಗೆ ಹೇಳಿದ್ದು ಇಷ್ಟೊತ್ತು, ನಾನು ಎಲ್ಲರ ಎಫರ್ಟ್ಸು ಒಬ್ಬರದೇ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕಲೆಕ್ಟಿವ್ ಎಫರ್ಟ್ಸಿಂದ ನಾವು ಇವೆಲ್ಲ ಅಚೀವ್ಮೆಂಟ್ ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸಿಂದ ಸರ್ಕಾರ ನಮ್ಮ ಬೆನ್ನಿಂದೆ ಇತ್ತು. ಕೆಲವೊಂದು ರೋಡ್ಸ್ನ ಡೆವಲಪ್ಮೆಂಟ್ ಮಾಡೋಕ್ಕಾಯಿತು, ಕೆಲವೊಂದು ಜಾಗದಲ್ಲಿ ಲೈಟಿಂಗ್ ಸರ್ವಿಸಸ್ ಕೊಡೋಕ್ಕಾಯಿತು. ಅದಕ್ಕೆ ಮೀರಿ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಕಾಣದೇ ಇರುವಂಥ ಕೈ ನಾನು ಬೆನ್ನಿಂದೆ ನಿಂತು ಇಂಥ ಕೆಲಸ ಹೀಗೆ ಮಾಡಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಈ ಥರದನ್ನೆಲ್ಲ ಈ ರೀತಿಯ ವೈಭವನ ನೋಡಬೇಕು ಅಂತಂದರೆ ಮಾತಲ್ಲಿ ಏನೂ ನಾವು ಸಾಧಿಸೋಕ್ಕಾಗಲ್ಲ, ಕೆಲಸದಲ್ಲಿ ಸಾಧಿಸೋದಕ್ಕೆ ಅಂದರೆ ಇದೆಲ್ಲ ಒಂದು ನಿದರ್ಶನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಇಲಾಖೆ ನಮ್ಮ ಜೊತೆ ಕಾಯ ವಾಚ ಮನಸ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಗರಸಭೆ ಅಧ್ಯಕ್ಷರು, ಎಲ್ಲ ನಗರಸಭೆ ಗೌರವಾನ್ವಿತ ಸದಸ್ಯರು, ಅದಾದಮೇಲೆ ನಮ್ಮ ಬಗ್ಗೆ ಅಭಿಮಾನದಿಂದ ಕೆಲಸ ಮಾಡಿರುವಂಥ ಎಲ್ಲ ಪಕ್ಷದ ಮುಖಂಡರು ಎಲ್ಲರಿಗೂ ಕೂಡ ನಾನು ಇವತ್ತು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಕ್ರಿಸ್ಮಸ್ ವಿಶಸ್ನ ಮನಸ್ಸಿಂದ ವಿಶ್ ಮಾಡ್ತೀನಿ. ಇದೇ ಬೆಳಕು ಪ್ರತಿಯೊಂದು ಕುಟುಂಬನ ಕಾಪಾಡಲಿ, ರಕ್ಷಣೆ ಮಾಡಲಿ, ಪ್ರತಿಯೊಂದು ಮನೆಯಲ್ಲೂ ಲಕ್ಷ್ಮಿಯಾಗಿ ಬೆಳಕಾಗಿ ಕಾಯಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.